ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸಾಕಷ್ಟು ಜನ ಕೇಳ್ತಾ ಇದ್ರಿ ಕಮೆಂಟ್ ಅಲ್ಲಿ, ಸರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿನಲ್ಲಿ PG ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ಸ್ನೇಹಿತರೆ, ಬನ್ನಿ ಅವ್ರಿಗಾಗಿ ಈ ಮಾಹಿತಿ. ಸೊ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿನಲ್ಲಿ PG ಅಡ್ಮಿಷನ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ ಸ್ನೇಹಿತರೆ. ಸೊ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಯಾವತ್ತಿಂದ ಈ ಒಂದು ಬೆಂಗಳೂರು ಯೂನಿವರ್ಸಿಟಿಯ PG ಅಡ್ಮಿಷನ್ಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಯಾವತ್ತು ಎಂಡ್ ಆಗುತ್ತೆ, ಫೀಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ ರಿಲೇಟೆಡ್, ಸೊ ಏನೆಲ್ಲ ಸಲ್ಲಿಸಬೇಕು ಅಪ್ಲಿಕೇಶನ್ ಜೊತೆಗೆ, ಮತ್ತೆ ಅಲ್ಲೆಲ್ಲ ಏನೆಲ್ಲ ಫೆಸಿಲಿಟೀಸ್ ಇದೆ, ಯಾವ ಕೋರ್ಸ್ಗಳಿದೆ, ಎಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ನೀವು ಬೆಂಗಳೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗ್ತಿದ್ದಂಗೆ ಇಲ್ಲೇ ಅದು ನಿಮಗೆ ಕಾಣ್ತಾ ಇದೆ. ಸೊ ನ್ಯೂಸ್ ಈವೆಂಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಒನ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ ದಿ ಅಕಾಡೆಮಿಕ್ ಇಯರ್ 26-27 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇದು ಈ ಒಂದು ಅಡ್ಮಿಷನ್ ರಿಲೇಟೆಡ್ ನೋಟಿಫಿಕೇಶನ್. ಸೊ ಇಲ್ಲಿ ಹೇಳ್ತಾರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ, ಸೊ PG ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ ದ ಇಯರ್ 26-27 ಅಂತ ಹೇಳಿ, ಇದು 20ನೇ ತಾರೀಕು ಅನೌನ್ಸ್ ಆಗಿರುವಂತದ್ದು. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ 2026-27ನೇ ಸಾಲಿಗೆ PG ಕೋರ್ಸ್ಗಳ ಒಂದು ಅಡ್ಮಿಷನ್ಗೆ ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ವಿ. ಇಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಒಳಗೆ PG ಸೆಂಟರ್ಗಳು ಇನ್ಕ್ಲೂಡ್ ಆಗಿರುವಂತಹ ಒಂದು ಸೆಂಟರ್ಗಳು ಕೋಲಾರ ಮತ್ತೆ ಇನ್ ಅಫಿಲಿಯೇಟೆಡ್ ಕಾಲೇಜ್ ಆಫ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸೊ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಥ್ರೂ ದಿ UUCMS ಆನ್ಲೈನ್ ಪೋರ್ಟಲ್ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕು. ಸೊ ಅದರ ಒಂದು ವೆಬ್ಸೈಟ್ ಲಿಂಕ್ ಇಲ್ಲಿದೆ, http://uucms.karnataka.gov.in ಅಂತೇಳಿ, ಅಲ್ಲಿಗೆ ಹೋಗಿ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಯಾವೆಲ್ಲ ಕೋರ್ಸ್ಗಳು ಈ ಒಂದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಆಫರ್ ಮಾಡಿದ್ದಾರೆ PG ಅಡ್ಮಿಷನ್ 26-27 ಅಂತ ಹೇಳಿದ್ರೆ, ನೋಡಿ ಒಟ್ಟು 4 ಸ್ಟ್ರೀಮ್ ಅಲ್ಲಿ ಕೋರ್ಸ್ ಗಳನ್ನ ಆಫರ್ ಮಾಡಿದ್ದಾರೆ. ಒಂದು ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಬಂದ್ರೆ MA ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ವರ್ಕ್ ಮತ್ತೆ ಉರ್ದು. ಹಾಗೆ ಫ್ಯಾಕಲ್ಟಿ ಆಫ್ ಸೈನ್ಸ್ ಬಂದ್ರೆ MSc ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್, ಫಿಸಿಕ್ಸ್, ಬಾಟ್ನಿ, ಕೆಮಿಸ್ಟ್ರಿ. ಮತ್ತೆ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಬಂದ್ರೆ MCOM ಒಂದೇ ಸಬ್ಜೆಕ್ಟ್ ಮಾತ್ರ ಇರುವಂತದ್ದು. ಸೊ MA ಎಜುಕೇಶನ್ ಬಂದ್ರೆ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಎಜುಕೇಶನ್ ಅನ್ನ ಕಾಲ್ ಮಾಡಿದ್ದಾರೆ. ಸೊ ಇದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇರುವಂತದ್ದು. ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಕೋಲಾರ, ಇಲ್ಲಿ ಆಫರ್ ಮಾಡಿರುವಂತಹ ಒಂದು ಕೋರ್ಸ್ಗಳಿವು. ಹಾಗೆ ಕೋರ್ಸ್ ಆಫರ್ಡ್ ಅಟ್ ಅಫಿಲಿಯೇಟೆಡ್ ಕಾಲೇಜುಗಳು ಈ ಒಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ಅಂಡರ್ ಬರ್ತಕ್ಕಂಥ ಅಫಿಲಿಯೇಟೆಡ್ ಕಾಲೇಜುಗಳಲ್ಲಿ ಯಾವೆಲ್ಲ ಕೋರ್ಸ್ಗಳಿದೆ ಅಂತ ಅದನ್ನು ಹೇಳ್ತಾ ಹೋಗ್ತಾರೆ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಸೇಮ್ ಇದಾವೆ, ಕೆಲವೊಂದು ಚೇಂಜ್ ಇದೆ. ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಅಲ್ಲಿ MA ಕನ್ನಡ, ಇಂಗ್ಲಿಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಲ್ ವರ್ಕ್ ಮತ್ತೆ ಪೊಲಿಟಿಕಲ್ ಸೈನ್ಸ್. ಫ್ಯಾಕಲ್ಟಿ ಆಫ್ ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಜುವಾಲಜಿ, ಕಂಪ್ಯೂಟರ್ ಸೈನ್ಸ್, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಆಡಿಯಾಲಜಿ, ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ, ಸೈಕಾಲಜಿ ಮತ್ತೆ ಕೌನ್ಸಿಲಿಂಗ್ ಸೈಕಾಲಜಿ ಅಂಡ್ ಕ್ಲಿನಿಕಲ್ ಸೈಕಾಲಜಿ ಅಂತಿದೆ. ಸೊ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಬಂದ್ರೆ MCOM ಇದೆ. ಫ್ಯಾಕಲ್ಟಿ ಆಫ್ ಎಜುಕೇಶನ್ ಬಂದ್ರೆ MEd ಎಜುಕೇಶನ್ ಈ ಅಫಿಲಿಯೇಟೆಡ್ ಕಾಲೇಜ್ ಇರುವಂತದ್ದು. ಸೊ ಕೆಲವೊಂದಷ್ಟು ನೋಟ್ ಅನ್ನು ಕೊಡ್ತೇನೆ. ಲಿಸ್ಟ್ ಆಫ್ ಅಫಿಲಿಯೇಟೆಡ್ ಕಾಲೇಜ್ ಬೇಕು ಅಂದ್ರೆ ನೀವು www.bnu.karnataka.gov.in ಹೋದ್ರೆ ಅಲ್ಲಿ ಸಿಗುತ್ತೆ ಯಾವ ಕಾಲೇಜ್ ಅಫಿಲಿಯೇಟೆಡ್ ಇದೆ ಅಂತ. ಸೊ ಅಡ್ಮಿಷನ್ MBA ಮತ್ತೆ MCA ಗೆ ನೀವು ಥ್ರೂ KE ಅವರು ನಡೆಸ್ತಕ್ಕಂಥ PGCET ಮುಖಾಂತರ ಬರಬೇಕು. ಸೊ ಡೈರೆಕ್ಟ್ ಅಡ್ಮಿಷನ್ ಇರಲ್ಲ. ಸೊ ಪ್ರೊಸೀಜರ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇಲ್ಲೊಂದಷ್ಟು ಕೊಟ್ಟಿದ್ದಾನೆ. ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಸಬ್ಮಿಷನ್ ಮಾಡೋ ಟೈಮಲ್ಲಿ ಒಂದಷ್ಟು ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಇದಕ್ಕೆ ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈನ ಮಾಡಬೇಕು UUCMS ಅಲ್ಲಿ. ಮತ್ತೆ ನೀವು ಅಪ್ಲಿಕೇಶನ್ ನೀವು UUCMS ಇಂದ ಹಾಕಿ ಅಲ್ಲಿ ಅಪ್ಲೈ ಮಾಡಿ ತಗೊಂಡ್ಬಂದಂತ ಅಪ್ಲಿಕೇಶನ್ ಮಾತ್ರ ರಿಸೀವ್ ಮಾಡ್ತಾರೆ ಅಥವಾ ಕನ್ಸಿಡರ್ ಮಾಡ್ತಾರೆ, ಬೇರೆದನ್ನ ಮಾಡಲ್ಲ. ಸೊ ಯಾರು ಫೈನಲ್ ಸೆಮಿಸ್ಟರ್ ರಿಸಲ್ಟ್ ನ ಎದುರು ನೋಡ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್ಗಳು ಕೂಡ ಅಪ್ಲೈನ ಮಾಡಬಹುದು. ಲೇಟರ್ ಆನ್ ನಿಮ್ಮ ಡಾಕ್ಯುಮೆಂಟ್ ನ ಎಲ್ಲ ಮಾರ್ಕ್ಸ್ ಗಳನ್ನ ಸಬ್ಮಿಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಅಡ್ಮಿಷನ್ ಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೀಟ್ ಮ್ಯಾಟ್ರಿಕ್ಸ್, ಕೋರ್ಸ್ ಫೀಸು, ಅಡ್ಮಿಷನ್ ರೂಲ್ಸ್, ರೆಗ್ಯುಲೇಷನ್ ಇವೆಲ್ಲವನ್ನ ನೀವು ಈ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ ಒಂದು ವೆಬ್ಸೈಟ್ ಹೋದ್ರೆ ಅಲ್ಲಿ ಸಿಗುತ್ತೆ, ನೋಡ್ಕೋಬಹುದಾಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಬೇರೆ ಬೇರೆ PG ಕೋರ್ಸ್ಗಳಿಗೆ ಆಗ್ತೀರಾ ಅಂತ ಹೇಳಿದ್ರೆ ಬೇರೆ ಬೇರೆ ಸಪರೇಟ್ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ. ಒಂದು ಅಪ್ಲಿಕೇಶನ್ಗೆ ಫೀಸ್ ಎಷ್ಟು ಅಂತ ಹೇಳಿದ್ರೆ 260 ರೂಪಾಯಿ ಇರುತ್ತೆ. ಏನು ಜನರಲ್ ಕ್ಯಾಂಡಿಡೇಟ್ಸ್ಗೆ, SC ST ಕ್ಯಾಂಡಿಡೇಟ್ ಆದ್ರೆ ಅದು 130 ರೂಪಾಯಿ ಆಗಿರುತ್ತೆ, ಜೊತೆಗೆ ಡಿಸಬಿಲಿಟಿ, ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಕ್ಯಾಂಡಿಡೇಟ್ ಶಾಲ್ ಪೇ ದ ಅಪ್ಲಿಕೇಶನ್ ಫೀಸ್. ಎಲ್ಲಿ ಈ ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಬೇಕು ಅಂತ ಹೇಳಿದ್ರೆ UUCMS ಪೇಮೆಂಟ್ ಲಿಂಕ್ ಅಲ್ಲೇ ಹೋಗಿ ನೀವು ಅದನ್ನ ಪೇ ಮಾಡಬೇಕಾಗಿರುತ್ತೆ. ಸೊ ನೀವು ಮಲ್ಟಿಪಲ್ ಕೋರ್ಸ್ಗಳಿಗೂ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಪೇ ದ ಅಪ್ಲಿಕೇಶನ್ ಫೀ ಫಾರ್ ಈಚ್ ಕೋರ್ಸಸ್ ಸಪರೇಟ್ಲಿ ಅಂತ ಹೇಳ್ತಾರೆ. ಓಕೆ, ದ ಫಿಲ್ಡ್ ಅಪ್ಲಿಕೇಶನ್ ಅಲಾಂಗ್ ವಿತ್ ದಿ ಫೋಟೋ ಕಾಪೀಸ್ ಆಫ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಫಾರ್ ದಿ ಕ್ಲೈಮ್ಸ್ ಶಾಲ್ ಬಿ ಸಬ್ಮಿಟೆಡ್ ಇನ್ ಪರ್ಸನ್ ಆರ್ ಬೈ ರಿಜಿಸ್ಟರ್ಡ್ ಪೋಸ್ಟ್ ಅಂತ ಹೇಳ್ತಾರೆ. ನೀವು UUCMS ಅಲ್ಲಿ ಎಲ್ಲ ಹಾಕಿದ ನಂತರದಲ್ಲಿ ಆ ಒಂದು ಪೆನ್ ತಗೊಂಡು ನೀವೆಲ್ಲ ಡಾಕ್ಯುಮೆಂಟ್ ಗಳನ್ನ ಎನ್ಕ್ಲೋಸ್ ಮಾಡಿ ಡೈರೆಕ್ಟ್ ಆಗಾದ್ರೂ ನೀವು ಬೆಂಗಳೂರು ಯೂನಿವರ್ಸಿಟಿಯ ಒಂದು ಈ ಅಡ್ರೆಸ್ಗೆ ತಲುಪಿಸಬಹುದು ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಕೂಡ ಮಾಡಬಹುದಾಗಿರುತ್ತೆ, ಬಟ್ ಕಳಿಸ್ಬೇಕು ನೀವು. ಸೊ ಟು ದ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಶ್ರೀ ದೇವರಾಜ ಅರಸ್ ಎಕ್ಸ್ಟೆನ್ಷನ್, ತಮಕ, ಕೋಲಾರ 563103 ಇಲ್ಲಿಗೆ ನೀವು
ಕಳಿಸ್ಬೇಕಾಗಿರುತ್ತೆ ಅಥವಾ ನೇರವಾಗಿ ಹೋಗಿ ಕೊಡ್ಬೋದಾಗಿರುತ್ತೆ. ಈ ಒಂದು PG ಕೋರ್ಸ್ಗಳಿಗೆ 15ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಾದ್ರೆ ಅದನ್ನ ಸ್ಟಾರ್ಟ್ ಮಾಡಲ್ಲ. 15 ಮಿನಿಮಮ್ 15 ಸ್ಟೂಡೆಂಟ್ ಆದ್ರೆ ಆ ಒಂದು PG ಕೋರ್ಸ್ಗಳನ್ನ ನಾವು ರನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಮೋರ್ ಡೀಟೇಲ್ಗೆ ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡಿ. ಅಪ್ಲಿಕೇಶನ್ ಇಂಪಾರ್ಟೆಂಟ್ ಡೇಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಯಾವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 21ನೇ ತಾರೀಕಿಂದ UUCMS ವೆಬ್ಸೈಟಲ್ಲಿ ಆ ಪೋರ್ಟಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 17ರವರೆಗೂ ನಿಮಗೆ ಅವಕಾಶ ಇದೆ. ನೀವು ಈ ಒಂದು ಫಿಲ್ಡ್ ಅಪ್ಲಿಕೇಶನ್ ಮತ್ತೆ ಅಲಾಂಗ್ ವಿತ್ ಡಾಕ್ಯುಮೆಂಟ್ಗಳನ್ನ ಸಬ್ಮಿಷನ್ ಮಾಡೋದಕ್ಕೆ ಅಥವಾ ಅಲ್ಲಿಗೆ ಕಳಿಸೋದಕ್ಕೆ 19/8/26ರವರೆಗೂ ಅವಕಾಶ ಇದೆ ಸ್ನೇಹಿತರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿರುವಂತಹ PG ಅಡ್ಮಿಷನ್ 2026-27 ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮದೇ ಬರ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.